ನಮಸ್ತೆ. ಮನಸ್ಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು. ಬನ್ನಿ, ಪ್ರೀತಿಯಲ್ಲಿ ಸೋತರೆ ತಪ್ಪೇನಿಲ್ಲ ಅಂತ ಮನಸ್ಸೇನು ಅರ್ಥ ಮಾಡಿಸ್ತಾ ಇತ್ತು, ಅದರಲ್ಲಿ ಈಗ ಇವರು ರೆಡಿ ಆದರು. ಅಂದರೆ ನಾವೆಲ್ಲ ರೆಡಿ ಆಗಬೇಕಾಗಿದೆ. ಸೊ ಚಾರಣದ ಮೊದಲನೇ ಇದು ಅಂದರೆ ಅವರ ಒಂದು ಯಾತ್ರೆಯ ಮೊದಲ ಅಧ್ಯಾಯ ಹೇಳಿದ್ರು, ಪ್ರಿಪರೇಷನ್ ಸೆಲ್ಫ್ ಲವ್ ಹೇಗೆ ಕ್ರಿಯೇಟ್ ಆಯಿತು ಆ ಡಿಸಿಪ್ಲಿನಿಂದ ಒಂದು ಅಜೆಂಡಾ ಇಟ್ಕೊಂಡು ಅಂತ. ಈಗ ಅಲ್ಲಿ ಹೇಗಿತ್ತು ಎರಡನೇ ಅಧ್ಯಾಯ. ಓಕೆ, ಪುಣ್ಯಾತ್ಮರ ಹಾದಿಯಲ್ಲಿ ಋಷಿಕೇಶಕ್ಕೆ ಹೋಗ್ತಿದ್ದಂಗೆ ನಾನು ಮತ್ತು ನಮ್ಮಿಬ್ಬರ ಗೆಳೆಯರು ಮೊದಲು ಭೇಟಿಯಾದ ಜಾಗನೇ ಗಂಗಾತೀರ. ಇವರು ಹೋಗಿ ಅಲ್ಲಿ ಇಳಿದ್ರು, ಗಂಗಾತೀರಕ್ಕೆ ಹೋದರು. ಮೊದಲು ಹೋಗ್ತಿದ್ದಂಗೆ ಏನೇ ಕಾಲು ನೋವಿದ್ರೂ ಕೂಡ ಗಂಗೆಯಲ್ಲಿ ಕೈಕಾಲು ಟಚ್ ಮಾಡ್ತಾ ಇದ್ದಂಗೆ ಆ ನೋವೆಲ್ಲ ಹೊರಟೋಯ್ತು ಅನ್ನೋ ರೀತಿ ಭಾಸ ಆಯಿತು. ಕಾಲಿಟ್ಟರೆ ಕೊರೆಯುವಂತೆ ತಣ್ಣಗಿದ್ರೂ ಕೂಡ, ಆ ನೀರು ತಣ್ಣಗಿದ್ರೂ ಕೂಡ ಹಾಯಾದ ಅನುಭವ ನೀಡ್ತು. ಆ ತಂಪಿಗೂ ಗಂಗೆಯ ಕೃಪೆಯೋ ಗೊತ್ತಿಲ್ಲ, ಕಾಲಿಗೆ ಹಿತವಾದ ಅನುಭವ ಆಗಿತ್ತು. ಇದನ್ನೇ ನಾನು ನಿನ್ನೆ ಎಪಿಸೋಡಲ್ಲಿ ಹೇಳಿದ್ದು. ಆ ಜಾಗದ ಮಹಿಮೆ ಏನೋ, ಕಾಲೇ ನೋವಾಗಲಿಲ್ಲ ಅಂತ. ಅದರಲ್ಲೂ ಗೋವರ್ಧನ ಗಿರಿ ಸುತ್ತ ಕಾಡೊಳಗಡೆ 11 ಕಿಲೋಮೀಟ್ರ್ ನಡಿಬೇಕು. ಅಲ್ಲಿ ಯಾವ ವೆಹಿಕಲ್ಲೂ ಇಲ್ಲ. ಕೋತಿಗಳು, ನವಿಲು, ಆಮೇಲೆ ಬಾತ್ಕೋಳಿಗಳು, ಹಸುಗಳು ಸಿಕ್ಕಾಪಟ್ಟೆ ಇದೆ. ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ ಒಂದು ಹಾರನ್ ಸೌಂಡ್ ಇಲ್ಲ, ಏನಿಲ್ಲ. ಕಾಡದು. ಆ ಮರಳು ಎಷ್ಟು ಚೆನ್ನಾಗಿದೆ ಅಂದರೆ ಯಾರೋ ಜರಡಿ ಹಿಡಿದು ಸೋಸ್ದಂಗಿದೆ. ಅದು ಅಷ್ಟು ಚೆನ್ನಾಗಿದೆ. ಅದ್ರ ಮೇಲೆ ನಡೀತಾ ಇದ್ದರೆ ಆ ಕಾಲು ಅನಿಸ್ತಾ ಇತ್ತು. ಓಕೆ, ಹಾಗೆ ಆ ಜಾಗದ ಮಹಿಮೆ ಅನಿಸುತ್ತೆ ಅದು ನಿಜವಾಗ್ಲೂ. ಇವ್ರು ಹೇಳ್ಬೇಕಾದ್ರೆ ನೆನಪಾಗ್ತದೆ. ಆ್ಯಂಡ್ ಅಫ್ಕೋರ್ಸ್ ನಾನು ರಿಷಿಕೇಶಿನ ಗಂಗಾ ಸ್ನಾನ ಮಾಡಿದ್ದೀನಿ. ಆ್ಯಂಡ್ ರಿಷಿಕೇಶದಲ್ಲಿ ನಾನು ಒಂದು ವೀಕ್ ಸ್ಟೇ ಆಗಿದ್ದೆ ಕೂಡ. ರಾತ್ರಿ ಹೋಗಿ ಗಂಗಾ ತೀರದಲ್ಲಿ ಕೂತ್ಕೊಳ್ತಾ ಇದ್ವಿ. ಗಂಗಾ ಆರತಿಯನ್ನು ಕೂಡ ನಾವು ಮಾಡಿದ್ದೀವಿ ಕಾಶಿಯಲ್ಲಿ. ಸೊ ಈವನ್ ಪ್ರಯಾಗ್ರಾಜ್ ಯಾತ್ರೆ ಕೂಡ ತುಂಬ ಖುಷಿ ಕೊಟ್ಟಿತ್ತು. 4 ಜನ ಲೇಡೀಸ್ ಹೋಗಿದ್ದು, ಬಟ್ ಸಕ್ಕತ್ತಾಗಿತ್ತು. ಓಕೆ, ಒಂದು ಒಳ್ಳೆ ಅನುಭವ ಕೊಡ್ತು ನಿಜವಾಗ್ಲೂ. ಯಾತ್ರೆನೇ ಬೇರೆ, ಟ್ರಿಪ್ಪೇ ಬೇರೆ ಅನ್ನೋ ಅರಿವಾಯಿತು ನಮಗೆ. ಯಾತ್ರೆ ಅಂದ್ರೇನು, ಟ್ರಿಪ್ ಅಂದ್ರೇನು, ಟ್ರಿಪ್ಪಲ್ಲಿ ಹೆಂಗಿರ್ತೀವಿ, ಯಾತ್ರೆಯಲ್ಲಿ ಹೆಂಗಿರ್ತೀವಿ. ಯಾತ್ರೆ ಅಂದ ತಕ್ಷಣ ಮೈಂಡ್ ಸೆಟ್ಟೇ ಶಿಫ್ಟ್ ಆಗಿಬಿಡುತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗಿಬಿಡುತ್ತೆ. ಟ್ರಿಪ್ ಅಂದ ತಕ್ಷಣ ಬೇರೆ ಆಗಿಬಿಡುತ್ತೆ. ಓಕೆ, ಸೊ ಗಂಗೆ ಕೃಪೆನೋ ಏನೋ ಗೊತ್ತಿಲ್ಲ, ಒಂದು ಹಿತವಾದ ಅನುಭವ ಆಯಿತು. ಈ ಚಾರಣಕ್ಕೆ ನಮ್ಮ ಹಾಗೆ ಇನ್ನೂ ಅನೇಕರು ಬಂದಿದ್ದರು. ಎಲ್ಲರೂ ಒಟ್ಟು ಸೇರಿದ ಜಾಗ ರಿಷಿಕೇಶ. ಅಲ್ಲಿಂದ ಒಟ್ಟು 25 ಜನರ ತಂಡ 3 ಗಾಡಿಗಳಲ್ಲಿ ಸಾರಿ ಎಂಬ ಬೇಸ್ ಕ್ಯಾಂಪ್ಗೆ ಪ್ರಯಾಣ ಬೆಳೆಸಿದ್ವಿ. ದಾರಿಯಲ್ಲಿ ಅಲಾಕಾನಂದ ಮತ್ತು ಮಂದಾಕಿನಿ ನದಿ ಸಂಗಮವಾಗುವ ರುದ್ರಪ್ರಯಾಗ ಹಾಗೂ ಅದೇ ನದಿ ಮುಂದೆ ಬಂದು ಭಾಗೀರಥಿ ಜೊತೆ ಸೇರುವ ದೇವಪ್ರಯಾಗ ಜಾಗಗಳನ್ನು ನೋಡಬಹುದು. ದೇವಪ್ರಯಾಗದಿಂದ ಮುಂದೆ ಆ ನದಿ ಗಂಗೆಯಾಗಿ ಹರಿಯುತ್ತಾಳೆ. ಚಾರ್ಧಾಮ್ ಕ್ಷೇತ್ರಗಳ ಶಕ್ತಿ ಕ್ಷೇತ್ರ ದಾರಿದೇವಿ ನೋಡುವಾಗ ಮೈ ರೋಮಾಂಚನವಾಯಿತು. ಶನಿವಾರ ಸಂಜೆ ಸಾರಿ ತಲುಪುವಾಗ ನಮ್ಮ ಸ್ವಾಗತಕ್ಕೆ ಹಿಂಡಿಯ ಹೈಕ್ ತಂಡ ಸಿದ್ಧವಾಗಿತ್ತು. ತಣ್ಣನೆ ವಾತಾವರಣ, ಟೆಂಟ್ಗಳು, ಮೈ ಕೊರೆಯುವ ಗಾಳಿ, ಬಿಸಿ ಚಹಾ, ತಿಂಡಿ, ಜೊತೆಗಾರರ ಪರಿಚಯ, ಮರುದಿನದ ಟ್ರಕ್ ಬಗ್ಗೆ ವಿವರಣೆ, ಊಟ ಎಲ್ಲ ಮುಗಿಯುವಷ್ಟರಲ್ಲಿ ಮಲಗುವ ಹೊತ್ತು ಸಮೀಪವಿತ್ತು. ಬೆಳಗ್ಗೆ ಎದ್ದು ತಿಂಡಿ ತಿಂದು ಮೊದಲ ಕ್ಯಾಂಪ್ ಸೈಟ್ ದೇವರಿಯಾತಾಲ್ಗೆ ಹೊರಟೆವು. 5 ಕಿಲೋಮೀಟರ್ ಏರಿದ ಬಳಿಕ ಕಂಡಂಥ ಸುಂದರ ಕೆರೆ ಆಹಾ, ಮನಸ್ಸಿಗೆ ಹಿತ ನೀಡ್ತು. ಸಂಜೆಯ ವೇಳೆ ದೇವರಿಯಾತಲ್ ತಟದಲ್ಲಿ ಕುಳಿತು ಅಲ್ಲಿನ ಸ್ಥಳೀಯರಿಂದ ಕತೆ ಕೇಳುವಾಗ ಏನೋ ಆನಂದ. ಪುರಾಣದಲ್ಲಿರುವ ಯಕ್ಷ ಪ್ರಶ್ನೆ ಸನ್ನಿವೇಶ ನಡೆದಿದ್ದು ಅದೇ ದೇವರಿಯಾತಲ್ನಲ್ಲಿ. ನಕುಲ, ಸಹದೇವ, ಭೀಮ, ಅರ್ಜುನ ಮೂರ್ಛೆ ಬಿದ್ದಿದ್ದು ಅದೇ ದೇವರಿಯಾತಲಲ್ಲಿ. ಗೊತ್ತಿರ್ಬೋದಲ್ವ ನಿಮಗೆ, ಒಂದು ಯಕ್ಷ ಪ್ರಶ್ನೆ ಕೇಳ್ತು. ಧರ್ಮರಾಯ ಅವ್ರಿಗೆ ನೀರು ಕುಡಿಯೋಕೆ ಹೋದಾಗ ಒಬ್ರೊಬ್ಬರಿಗೆ ಯಕ್ಷ ಪ್ರಶ್ನೆ ಕೇಳ್ತು. ಯಕ್ಷ ಪ್ರಶ್ನೆ ಬಂದು ಕೇಳಿ ಉತ್ತರಿಸಲಿಲ್ಲ ಅಂತಂದರೆ ಒಬ್ರೊಬ್ಬರೇ ತಲೆ ಸುತ್ತಿ ಬೀಳ್ತಿದ್ರಲ್ಲ, ಆ ಜಾಗ ಅಂತೆ ಅದು. ಓಕೆ, ಅಲ್ಲಿಗೆ ಹೋಗಿ ಕ್ಷೇತ್ರಪಾಲನಾಗಿ ಸ್ಥಳವನ್ನು ರಕ್ಷಣೆ ಮಾಡುತ್ತಿದ್ದ ಯಕ್ಷ ಇದ್ದಿದ್ದು ಅದೇ ದೇವರಿಯಾತಾಲ್ನಲ್ಲಿ. ಯಕ್ಷ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಧರ್ಮರಾಯ ಉತ್ತರ ನೀಡಿದ್ದು ಅದೇ ದೇವರಿಯಾತಾಲ್ನಲ್ಲಿ. ಅಲ್ಲಿ ಎಲ್ಲೋ ನೀರಿನ ಉಗಮದ ಕುರುಹುಗಳಿಲ್ಲ. ಆ ಕೆರೆ ಎಷ್ಟು ಆಳವಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಪಾಂಡವರು, ಯಕ್ಷ ಇಂತಹ ಪುಣ್ಯಾತ್ಮರು ಬಂದ ಹಾದಿಯಲ್ಲಿ ನಾವು ಹೆಜ್ಜೆ ಹಾಕಿದೆವು ಎಂದು ಯೋಚಿಸಿದಾಗ ವಿಶೇಷವಾದ ಹೆಮ್ಮೆಯಾಗ್ತಾ ಇತ್ತು. ಮುಂದಿನ ಪ್ರತಿ ಹೆಜ್ಜೆ ಹಾಕುವಾಗ ಅದು ನೆನಪಿಗೆ ಬರ್ತಾ ಇತ್ತು. ಎಲ್ಲೆಲ್ಲೂ ರಾಮ, ಲಕ್ಷ್ಮಣ, ಸೀತೆ, ಧರ್ಮರಾಯ, ಭೀಮ, ಅರ್ಜುನ, ದ್ರೌಪದಿ ಹಾಗೂ
ಅಥವಾ ಋಷಿಗಳು ದೇವತೆಗಳು ಹೆಜ್ಜೆ ಹಾಕಿರಬಹುದಲ್ಲವೇ ಅಂತ ಅನ್ನಿಸ್ತಾ ಇತ್ತು. ಆ ಕಲ್ಪನೆ ರೋಮಾಂಚನವಾಗಿತ್ತು. ನಿಜ ಹೌದು. ನಾನು ಹೇಳ್ದಂಗೆ ನಮ್ಮ ಇದರಲ್ಲೂ ಕೂಡ ಈವನ್ ಪ್ರಯಾಗ್ರಾಜ್ಗೆ ಹೋದಾಗ ಅಲ್ಲಿ ಗುಪ್ತಕಾಶಿ ಅದ್ರ ಬಗ್ಗೆ ಎಲ್ಲ ಸ್ಟೋರೀಸ್ಗಳೆಲ್ಲ ಹೇಳಬೇಕಾದ್ರೆ ಎಲ್ಲ ಮೈ ಅನ್ನಿಸ್ತಾ ಇತ್ತು. ಆ ಜಾಗದ ಪ್ರಭಾವ ಎಲ್ಲ ಕೇಳಬೇಕಾದ್ರೆ ಅಲ್ಲಿ ಆಂಜನೇಯ ಟೆಂಪಲ್ಲು, ಅಯೋಧ್ಯೆಯಲ್ಲಿ ಆಂಜನೇಯ ಇಲ್ಲಿ ಬಂದು ಇದ್ದರು ಅದೆಲ್ಲ ಕೇಳಬೇಕಾದ್ರೆ, ಆ್ಯಂಡ್ ವೃಂದಾವನ ಮಥುರಕ್ಕೆ ಹೋದಾಗಂತೂ ಅದು ಒಂದು ಮರಳು, ಆ ಮರಳು ಮೇಲೆ ಅಂದರೆ ಅದು ಕೃಷ್ಣನ ಜಾಗ, ಅದು ಕೃಷ್ಣ ಏನು ಕೊಳಲು ಊದ್ತಾ ಇದ್ದಿದ್ದ ಜಾಗ ಇದೆಲ್ಲ ಇತ್ತಲ್ಲ. ಆ ಮರಳಲ್ಲಿ ಕೂತ್ಕೊಳ್ತಾರೆ, ಆಟ ಆಡ್ತಾರೆ, ಆ ಮರಳಲ್ಲಿ ಕೈ ಕಾಲಿಗೆಲ್ಲ ಮರಳನ್ನ ಹಚ್ಕೊಳ್ತಾರೆ, ಆ್ಯಂಡ್ ಅದ್ರ ಮೇಲೆ ಬಿದ್ದು ಹುರುಳಾಡ್ತಾರೆ. ಒಂಥರ ಮರಳನ್ನು ಮೈ ಮೇಲೆಲ್ಲ ಹಾಕ್ಕೊಳ್ಳೋದು ಅಲ್ಲೊಂದು ಪದ್ಧತಿ. ಅಂದರೆ ಅದೇನೋ ನಮ್ಮ ಪಾಪ ಕಳಿಯತ್ತೆ, ನಮ್ಮ ನೋವು ಕಳಿಯತ್ತೆ ಅಂತ. ನಾನಂತೂ ಹೋಗಿ ಮಲ್ಕೊಂಡು ಉಳ್ದಾಡ ಇನ್ ದ ಸೆನ್ಸ್ ಮಲ್ಕೊಂಡು ಟಚ್ ಮಾಡಿ, ನಿಜ ಗೊತ್ತಾ ಆ ನಿಧಿವನದಲ್ಲಿ ನಡಿಬೇಕಾದ್ರಂತೂ ಇಲ್ಲೆಲ್ಲ ರಾಧಾಕೃಷ್ಣ ಸೇರ್ತಾಯಿದ್ರು. ಇದು ರಾಧೆ ಕೂತ್ಕೊಳ್ತಾ ಇದ್ದಿದ್ದು ಜೋಕಾಲಿ, ಇದು ಕೃಷ್ಣ ಇಲ್ಲಿ ಕೂತ್ಕೊಂಡು ರಾಧೆಗೆ ವೆಯ್ಟ್ ಮಾಡ್ತಾ ಇದ್ದಿದ್ದು, ರಾಧಾಕೃಷ್ಣ ಡ್ಯಾನ್ಸ್ ಮಾಡಿದ್ದು ಜಾಗ, ರಾಸಲೀಲೆ ಮಾಡೋ ಜಾಗ, ಇದೆಲ್ಲ ನೋಡಿದಾಗ ಅಪ್ಪ ಇದೆಲ್ಲ ಕೃಷ್ಣ ರಾಧೆ ನಡೆದಿರೋ ಜಾಗ ಅಂತ ಕಾಲಿಟ್ಟು ನಡೆಯೋದಕ್ಕೇ ಒಂಥರ ಅನ್ನಿಸ್ತಾ ಇತ್ತು. ಮೇ ಬಿ ಆ ಎನರ್ಜಿ ಅನಿಸುತ್ತೆ. ಸುಸ್ತೇ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ನಾವು ಟ್ರಕ್ಕಿಂಗ್ ಕೂಡ ಹೋಗ್ತೀನಿ. ನಾನು ಒಂದು 8 ಕಿಲೋಮೀಟರ್ಸ್ ಟ್ರಕ್ಕಿಂಗೇ ಸಿಕ್ಕಾಪಟ್ಟೆ ಸುಸ್ತಾಗಿ ಟಯರ್ಡ್ ಆಗಿ ಸಾಕಪ್ಪ ಅಂತ ಅನಿಸುತ್ತೆ. ಬಟ್ 30 ಕಿಲೋಮೀಟ್ರು ವಿತೌಟ್ ಟಯರ್ಡ್ ನಡೆದಿದ್ದೀವಿ ಅಂದರೆ ಎಷ್ಟು ಪವರ್ ಇರ್ಬೋದು ಆ ಜಾಗಕ್ಕೆ ಅಲ್ವಾ. ನೆಕ್ಸ್ಟ್ ಲೆವೆಲ್. ಸೊ ಅದಕ್ಕೆ ಆ ಥರ ಯಾತ್ರೆಗಳನ್ನ ಮಾಡಬೇಕು ಜೀವನದಲ್ಲಿ ಒಂದು ಸಲ ಅಂತ. ಆ ರೋಮಾಂಚನ ಅಲ್ಲೆಲ್ಲ ನಡೆದಾಡಿದ್ದಾರೆ ಅನ್ನೋದೇ ಒಂದು ರೋಮಾಂಚನ. ಆಮೇಲೆ ಶಿವ ರಾಧಾಕೃಷ್ಣನ ರಾಸಲೀಲೆ ನೋಡಬೇಕು ಅಂತ ಕದ್ದು ಗೋಪಿಕೆಯಾಗಿ ಬಂದಿದ್ದು ಅಲ್ಲಿ ಒಂದು ಟೆಂಪಲ್ ಇದೆ. ಆ ಕೃಷ್ಣ ಅಂದರೆ ನಮ್ಮ ಶಿವಂಗೆ ಹುಡುಗಿ ಥರ ವೇಷ ಮಾಡಿದ್ದಾರೆ. ಎಷ್ಟು ಚೆಂದ ಗೊತ್ತಾ, ಅಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಯಾಕೆ ಕದ್ದು ಬಂದ ಇವರು ಅಂತೆಲ್ಲ ಅನಿಸುತ್ತೆ. ಅಷ್ಟು ಚೆಂದ ಇತ್ತು. ಹಾಗೆ ಇವ್ರ ಅನುಭವ ಹೇಳ್ತಾ ಇದ್ರೆ ನನಗೆ ನನ್ನ ಅನುಭವಗಳು ನೆನಪಾಗ್ತಾ ಇದೆ. ಯಾತ್ರೆಗಳಿಗೆ ಹೋಗಿ ಬಂದಿರೋರು ನೀವು ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ. ಸೊ ಆಯಿತಾ. ಸೊ ಇವಾಗ ಅವರು ಅದೆಲ್ಲ ಓಡಾಡಿದ್ದೀನಿ ಅನ್ನೋ ಒಂದು ರೋಮಾಂಚನ. ಕೆಲವರಿಗೆ ಇದು ಕಟ್ಟುಕತೆ ಅನಿಸ್ಬೋದು, ಯಾವುದೇ ಲಾಜಿಕ್ ಮಿತಿಯೊಳಗೆ ಇಲ್ಲದೆ ಸೇರದೇ ಇರಬಹುದು. ಆದರೆ ಅಲ್ಲಿನ ಪ್ರತಿಯೊಬ್ಬ ಸ್ಥಳೀಯರು ನಂಬುವ ಕಥೆಯದು. ಎಲ್ಲವನ್ನು ನಮ್ಮ ಸೀಮಿತ ಲಾಜಿಕ್ನೊಳಗೆ ಕೂರಿಸಲು ಪ್ರಯತ್ನಿಸಿದೆ ನಂಬಿಕೆ ತನ್ನ ಸ್ಥಾನ ಕಳೆದುಕೊಳ್ಳುತ್ತೆ. ಎಲ್ಲ ನಮ್ಮ ಲಾಜಿಕ್ ಮೈಂಡಿಂದ ನೋಡ್ತೀವಿ ಅಂದರೆ ನಂಬಿಕೆನೇ ಇರಲ್ಲ ಅಲ್ಲಿ. ವಿಸ್ಮಯಗಳನ್ನು ಆನಂದಿಸುವ ಮನಸ್ಸನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಲಾಜಿಕ್ಕಾಗಿ ನೋಡೋಕ್ಕೆ ಹೋಗ್ಬಿಟ್ರೆ. ಹೃದಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲವೊಮ್ಮೆ ಲಾಜಿಕ್ಗಳು ಕೆಲಸ ಮಾಡಲ್ಲ. ಹೃದಯಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಲಾಜಿಕ್ ವರ್ಕ್ ಆಗಲ್ಲ. ಮ್ಯಾಜಿಕ್ ಆಗಬೇಕಾ, ಲಾಜಿಕಲ್ ಇರಬೇಡ. ಲಾಜಿಕ್ ಇರಬೇಕಾ, ಮ್ಯಾಜಿಕ್ ಆಗಲ್ಲ ಲೈಫಲ್ಲಿ. ಮ್ಯಾಜಿಕ್ ಬೇಕು ಅಂದರೆ ಲಾಜಿಕಲ್ ಇರಬೇಡಿ, ಲಾಜಿಕಲ್ ಇದ್ದರೆ ಮ್ಯಾಜಿಕ್ ಆಗಲ್ಲ ಲೈಫಲ್ಲಿ. ಸೊ ಪವಾಡ ಆಗಬೇಕು ಅಂದರೆ ಬಿಲೀವ್ ದ ಮ್ಯಾಜಿಕ್. ಸೊ ಇಲ್ಲಿ ದೇವರಿಯಾ ತಾಲ್ನಲ್ಲಿ ನೀರಿನ ಉಗಮ ಎಲ್ಲಿಂದ ಆಗಿರಬಹುದು ಎನ್ನುವುದಕ್ಕೆ ಇನ್ನೊಂದು ಕಾರಣ ಇದೆ. ಅಲ್ಲಿ ಓಕ್ ಮರಗಳು ಬಹಳಷ್ಟಿವೆ. ಓಕ್ ಮರಗಳು ಕಡಿಮೆ ನೀರನ್ನು ಸ್ವೀಕರಿಸುತ್ತೆ, ಹೀಗಾಗಿ ಉಳಿದ ನೀರನ್ನು ಮಣ್ಣಿಗೆ ನೀಡುತ್ತೆ. ಹಾಗೆ ಶೇಖರಣೆಗೊಂಡ ಕೆರೆ ಇದ್ದರೂ ಇರಬಹುದು ಎಂದು ಅಲ್ಲಿಯವರು ಹೇಳ್ತಾರೆ. ಆದರೆ ದೇವರಿಯಾತಲ್ಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅದ್ದೂರಿಯಾಗಿ ಆಚರಿಸ್ತಾರಂತೆ. ಕೃಷ್ಣನ ಉತ್ಸವಕ್ಕೆಂದು ಅಲ್ಲೊಂದು ಜಾಗವಿದೆ. ಅದಕ್ಕೆ ಯಾರು ಬಾರದೆಂದು ಅಲ್ಲಿ ಯಾರು ಹೋಗಬಾರ್ದು ಅಂತ ಬೇಲಿ ಹಾಕಿದ್ದಾರೆ. ಅದರ ಹಿಂದೆ ದೇವರಿಯಾತಾಲ್ನಿಂದ ದೊಡ್ಡ ಸರ್ಪ ಒಂದು ಉತ್ಸವವನ್ನು ನೋಡ್ತಿತ್ತಂತೆ. ಒಮ್ಮೆ ಆ ಸರ್ಪವನ್ನು ಯಾರೋ ನೋಡಿದ್ರಿಂದ ಆ ಸರ್ಪ ಬರುವುದು ನಿಲ್ಲಿಸ್ತಂತೆ. ಹೀಗಾಗಿ ಒಂದು ಸರ್ಪದ ಮೂರ್ತಿಯನ್ನು ಮಾಡಿ ಅಲ್ಲಿ ಪೂಜೆ ಮಾಡುವುದು ರೂಢಿಯಲ್ಲಿದೆ. ಇನ್ನೊಂದು ವಿಶೇಷತೆ ಎಂದರೆ ಎಷ್ಟೋ ಕಿಲೋಮೀಟರ್ ದೂರ ಇರುವ ಪರ್ವತಗಳ ಪ್ರತಿಬಿಂಬ ದೇವರಿಯಾತಾಲ್ನಲ್ಲಿ ಕಾಣಿಸುತ್ತೆ. ಎಷ್ಟೋ ದೂರದಲ್ಲಿರುವಂತಹ ಬೆಟ್ಟಗುಡ್ಡಗಳು ಆ ಕೆರೆಯಲ್ಲಿ ಕಾಣಿಸುತ್ತಂತೆ. ಸೂರ್ಯೋದಯದ ಹೊತ್ತಿನಲ್ಲಿ ಸೂರ್ಯನ ಕಿರಣಗಳು ಪರ್ವತಗಳ ಮೇಲೆ ಬೀಳುವಾಗ ಕೇಸರಿ ಬಣ್ಣಕ್ಕೆ ಬದಲಾಗುವ ಆ ಪ್ರತಿಬಿಂಬವನ್ನು ದೇವರಿಯಾತಾಲ್ನಲ್ಲಿ ನೋಡುವಾಗ ಕಣ್ಣಿಗೆ ಆಗುವ ಆನಂದ ಪದಗಳಿಗೂ ಮೀರಿದ್ದು. ಇದರಲ್ಲಿ ನಾವೇನು ಕಲಿಬೋದು ಅಂದರೆ, ಕೆಲವೊಂದು ಟೈಮು ಕೆಲವೊಂದು ಜಾಗಗಳಿಗೆ ವಿಸಿಟ್ ಮಾಡಿ ಬರಬೇಕು. ಅದಕ್ಕೋಸ್ಕರನೇ ಚಾರ್ಧಾಮ್ ಯಾತ್ರೆ ಆಗಿರ್ಬೋದು, ನವಶಕ್ತಿ ಪೀಠಗಳಾಗಿರ್ಬೋದು, ಅಥವಾ ಶಕ್ತಿ ಪೀಠಗಳಾಗಿರ್ಬೋದು, ಜ್ಯೋತಿರ್ಲಿಂಗಗಳಾಗಿರ್ಬೋದು. ಇವೆಲ್ಲದು ಏನಕ್ಕೆ ಅಂದರೆ ಆ ಜಾಗದ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಹಾಗೆ ನೀವು ಯಾತ್ರೆ ಮಾಡ್ತೀರಾ ಅಂದರೆ ಸುಮ್ಮನೆ ಆ ಜಾಗಕ್ಕೆ ಹೋಗಬೇಕಪ್ಪ ಎಲ್ಲರೂ ಹೋಗ್ತಿದ್ದಾರೆ ಒಂದು ಟ್ರಕ್ಕಿಂಗ್ ಥರನೋ ಅಲ್ಲ. ಆ ಜಾಗದ ಅನುಭವ ಇದರಲ್ಲಿ ಒಂದು ನಾವು ಕಲ್ತ್ಕೋಬೇಕಾಗಿರೋದೇನೆಂದರೆ, ಲಾಜಿಕ್ ಮೈಂಡಿಂದ ಯಾತ್ರೆ ಮಾಡಬಾರ್ದು. ಅದನ್ನು ನಾವು ಅನುಭವಿಸ್ಬೇಕು, ಆ ವಿಸ್ಮಯಗಳನ್ನು ಅನುಭವಿಸ್ಬೇಕು, ರೋಮಾಂಚನವನ್ನು ಅನುಭವಿಸ್ಬೇಕು ಅಂತ ಅಂದರೆ ನಾವು ಮ್ಯಾಜಿಕ್ ಮೈಂಡ್ ಅಂದರೆ
ಭಗವಂತನ ನಂಬಿಕೆ ಜೊತೆಗೆ ಹೋಗಿ ನಾವು ಎಂಜಾಯ್ ಮಾಡಬೇಕಾಗತ್ತೆ. ಕೆಲವೊಂದೆಲ್ಲ ನಾವು ಪ್ರಶ್ನೆ ಮಾಡೋಕ್ಕೆ ಹೋದಷ್ಟು ನಮ್ಮ ಖುಷಿಯನ್ನು ನಾವು ಕಳ್ಕೊಳ್ತೀವಿ ಈ ಥರದ ವಿಚಾರದಲ್ಲಿ. ಹಾಗಾಗಿ ಯಾತ್ರೆ ಅನ್ನೋದು ಅದರ ಪವಾಡಗಳನ್ನು ತಿಳ್ಕೊಂಡು ಹೋಗಬೇಕು. ನಾವು ಎಲ್ಲೆಲ್ಲೆಲ್ಲ ಯಾತ್ರೆಗಳಿಗೆ ಹೋಗಿದ್ದೀನಿ ನಾನು ಕೂಡ. ಈವನ್ ನಮ್ಮ ಕರ್ನಾಟಕದಲ್ಲಿ ನಾನು ನವಶಕ್ತಿ ಪೀಠಗಳಿಗೆ ಹೋದರೂ ಕೂಡ ಆ ಶಕ್ತಿಪೀಠ ಯಾವಾಗ ಸ್ಥಾಪನೆ ಆಯಿತು, ಯಾಕೆ ಸ್ಥಾಪನೆ ಆಯಿತು, ಹೇಗೆ ಬಂತು, ಏನು ಮಾಡಿ ಅಲ್ಲಿ ಮಾರಿಕಾಂಬಾ ಟೆಂಪಲ್ ಆಗಿರ್ಬೋದು, ಆಮೇಲೆ ಬಾದಾಮಿ ಬನಶಂಕರಿ ದೇವಸ್ಥಾನ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಚಾಮುಂಡೇಶ್ವರಿ ತಾಯಿ ಆಗಿರ್ಬೋದು, ಇವರೆಲ್ಲ ಯಾರು, ಇವರ ಹಿನ್ನೆಲೆ ಏನು, ಅಲ್ಲಿಗೆ ಬಂದು ಯಾಕೆ ನೆಲೆಸಿದ್ರು ಅಂತ ಕತೆಗಳನ್ನ ಒಂದು ಊರಿಗೆ ಹೋಗ್ಬೇಕಾದ್ರೆ ಆ ಕತೆಗಳನ್ನ ಕೇಳಿಸ್ಕೊಂಡು ಹೋದಾಗ, ಅದ್ರ ಬಗ್ಗೆ ತಿಳ್ಕೊಂಡು ಹೋದಾಗ ಆ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಅದಕ್ಕೆ ಹೇಳೋದು, ಜ್ಞಾನದಿಂದ ಯಾತ್ರೆ ಮಾಡಿ, ಜ್ಞಾನದಿಂದ ಒಂದು ಜಾಗಕ್ಕೆ ವಿಸಿಟ್ ಮಾಡಿ, ಅದರ ಎಕ್ಸ್ಪೀರಿಯನ್ಸ್ ದುಪ್ಪಟ್ಟಾಗುತ್ತೆ, ಅನುಭವ ದುಪ್ಪಟ್ಟಾಗುತ್ತೆ. ಸುಮ್ಮನೆ ಟ್ರಿಪ್ ಅನಿಸಲ್ಲ, ಅದು ಆಳವಾಗಿ ಉಳ್ಕೊಳ್ಳುತ್ತೆ. ಇವ್ರಿಗೆ ಮೊದಲನೇದರಲ್ಲಿ ಪ್ರಿಪ್ರೇಷನ್, ಸೆಲ್ಫ್ ಲವ್ ಕ್ರಿಯೇಟ್ ಆಯಿತು. ಎರಡನೇದರಲ್ಲಿ ಲಾಜಿಕ್ ಮೈಂಡ್ ಬೇಡ, ಸರೆಂಡರ್ನೆಸ್ ಆಗಬೇಕು ಅನ್ನೋದನ್ನು ಕಲಿತರು. ಈ ಯಾತ್ರೆಯಲ್ಲೂ ಹೇಗೆ ಕಲಿತಾ ಇರ್ತಾರೆ, ಮನಸ್ಸು ಹೆಂಗೆ ಅರ್ಥ ಮಾಡಿಸಿ ಕಳಿಸ್ತಾ ಇದೆ ಒಂದೊಂದು ಕಡೆ ಅಂತ ನೋಡಿ. ನೀವು ಯಾವುದಾದ್ರೂ ಯಾತ್ರೆಗೆ ಹೋಗಿ ಬಂದಿದ್ರೆ ನಿಮ್ಮ ಅನುಭವಗಳನ್ನು ಶೇರ್ ಮಾಡಿ. ಇನ್ನು ಇವರ ನೆಕ್ಸ್ಟ್ ಅನುಭವ ಸಖತ್ತಾಗಿದೆ. ಇದು ನಾವು ಯಾವಾಗಲೂ ಮಾಡೋ ಯಾತ್ರೆ ಆಗಿರ್ಬೋದು. ಸೊ ಅದು ಹೇಗಿರುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು.